ಗಾಡಿ ನಿಲ್ಸಿ 3 ದಿನ ಆಯಿತು. 3 ದಿನಕ್ಕೆ ಯಾವ ಮಟ್ಟಕ್ಕಾಗೈತೆ ನೋಡ್ರಿ ಗಾಡಿ. ಫುಲ್ಲು ಗಲೀಜಾಗಿ ಹೊಡೈತೆ ಗಾಡಿ. ಡೀಸೆಲ್ ಹೊಡೆದಿರೋದಕ್ಕೂ ಅದಕ್ಕೂ ಅದು ಯಾರೋ ಪುಣ್ಯಾತ್ಮ ಹೊಟ್ಟೆಗೆ ಅನ್ನ ತಿಂತಾನೋ ಅದೇನು ತಿಂತಾನೋ ಗೊತ್ತಿಲ್ಲ. ನಿಂತಿರೋ ಗಾಡಿಗೆ ಉಚ್ಕೊಂಡವನೆ. ಏನು ಹೇಳಬೇಕು ಇಂಥವ್ರಿಗೆ ಗೊತ್ತಿಲ್ಲ. ಬೆಳಗ್ಗೆನೆ ಬೇಜಾರು ಮಾಡ್ಬಿಟ್ಟ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಯಾಕೆ ಅದೆಲ್ಲ ಬಿಚ್ಚಾಕಿರೋದು? ಏನು ಹೇಳಲ್ಲ, ಯಾಕೆ ಹೇಳ್ಬೇಕು? ನಿನ್ಗೆ ಯಾಕೆ ಆಮೇಲೆ ಎಪ್ಸಿಗೆ ಹೋಗಕ್ಕ? ಅದೆಲ್ಲ ಸಿಸ್ಟಮ್ ಎಲ್ಲ ಏನಕ್ಕೆ ಕೇಳಲ್ವಲ್ಲ? ಅದ್ ಮೇಲ್ಗಡೆ ಇದ್ರೆ ಕೇಳ್ತಾರ? ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನೋಡ್ರಿ, ನಮ್ಮ ಅಂಕಲು ಎಪ್ಸಿಗೆ ಹೋಗಕ್ಕೆ ಫ್ಯಾನು ಸಿಸ್ಟಮು ಎಲ್ಲ ಬಿಚ್ಚಾಕ್ಬಿಟ್ಟವ್ರೆ. ಸತಿ ನಾನು ಹೋಗಿದ್ನಲ್ಲ ಎಪ್ಸಿಗೆ, ಅವಾಗ ಮ್ಯಾಟ್ ಇದ್ದಿದ್ದಕ್ಕೆ ಮಾಡಿಲ್ಲ, ರಿಜೆಕ್ಟ್ ಮಾಡಿಬಿಟ್ಟಿದ್ರು. ಅದನ್ನ ತೆಗ್ದು ಸೈಡಲ್ಲಿ ಇಟ್ಟು ಆಮೇಲೆ ಮಾಡಿಸ್ಕೊಂಡೆ ಎಪ್ಸಿ. ಅದು ತಗೊಂಡು ಚಿಕ್ಕ ಮ್ಯಾಟ್ ಬರುತ್ತಲ್ಲ, ಅದನ್ನ ಹಾಕೊಂಡು ಹೋಗ್ಬಿಡಿ. ಮ್ಯಾಟು ಲೆಂತ್ ಇದ್ರೆ ಇದು ಮಾಡಿಬಿಡ್ತಾರೆ. ಒಂದೊಂದು ಕಡೆ ಎಲ್ಲ ಮಾಡ್ತಾರೆ, ಒಂದೊಂದು ಕಡೆ ಅವರು ಮಾಡಲ್ಲ, ರಿಜೆಕ್ಟ್ ಮಾಡಿಬಿಡ್ತಾರೆ. ಸತ್ಯ ಹೇಳ್ರಿ, ಸುಳ್ಳು ಹೇಳಕ್ ಹೋಗ್ಬೇಡಿ. ಅಂಕಲ್ ತಿಂಡಿ ಮಾಡಿಲ್ವಂತೆ, ತಿಂಡಿ ಮಾಡ್ಕೊಂಡು ಬರ್ತೀನಿ ಮೇಲೆ ಅಂತ ಹೋದ್ರು. ಬಂದು 1 ಅವರ್ ಆಯಿತು, ಇನ್ನೂ ಡ್ಯೂಟಿ ಬಿದ್ದಿಲ್ಲ ಅವರು. ನಮ್ಮ ಪಾಡು ಯಾರಿಗೆ ಹೇಳೋಣ? ಕೂತಿ ಬೇಜಾರಾಗೋಯ್ತು. ಫೈನಲಾಗಿ 1.5 ಅವರ್ ಕಾಯ್ದ್ಮೇಲೆ ಒಂದು ಡ್ಯೂಟಿ ಬಿತ್ತು, JP ನಗರ. ಪಿಕಪ್ ಇಲ್ಲೇ 300 ಮೀಟರ್ ಅಲ್ಲವ್ರೆ, ಹೋಗಿ ಪಿಕಪ್ ಮಾಡ್ಬೋಣ. ಬೇಗ ಮೇಡಮ್, OTP JP ನಗರ ಅಲ್ಲ ಮೇಡಮ್? ನಾಗರಬಾವಿಂದ JP ನಗರ ಡ್ರಾಪ್ ಮಾಡಿದೆ, ದಮ್ಲೂರು ಬಿದ್ದೈತೆ. ಪಿಕಪ್ ಮಾಡೋಣ ಅಂತ ಹೋಯ್ತದೆ, ಉಳ್ಳಾಳ್ ಬಿತ್ತು, ಹೊಡೆದೇ ಆಗಲಿಲ್ಲ. ಆಮೇಲೆ ಮಾದೇವಪುರನೂ ಬಿತ್ತು, ಹೊಡೆದೇ ಆಗಲಿಲ್ಲ. ಇನ್ನೇನು ಮಾಡೋಕ್ಕಾಗಲ್ಲ, ಇದನ್ನೇ ಪಿಕಪ್ ಮಾಡೋಣ ಹೋಗಿ. ಸುಮ್ಮನೆ ಟೈಮ್ ವೇಸ್ಟ್ ಮಾಡಿಕೊಂಡ್ರೆ. (0146) 2000 years later. 2 ಅವರ್ ಆದಮೇಲೆ ಮೆಜೆಸ್ಟಿಕ್ ಬಿದ್ದಿರೋದು. ಸುಮ್ಮನೆ ಕೂತ್ಕೊಂಡ್ರೆ ಟೈಮ್ ವೇಸ್ಟು. ಅದನ್ನು ಡ್ರಾಪ್ ಮಾಡಿ ಅಲ್ಲಿಂದ ಯಾವುದಾದ್ರೂ ಮಿನಿಮಮ್ ಬಿದ್ದರೆ ಎತ್ಕೊಂಡು ಹೊಡಿಬೇಕು. ಅಯ್ಯೋ, ಡಬಲ್ ಮೀನಿಂಗು ಸರ್. ಮೆಜೆಸ್ಟಿಕ್ ಡ್ರಾಪ್ ಮಾಡಿ ಊಟ ಮಾಡ್ಕೊಂಡು ಒಂದು ಹೆಬ್ಬಾಳ ಡ್ಯೂಟಿ ಹಾಕೋ ಬಂದೆ. ಬೆಳಗ್ಗೆಯಿಂದ ಊಬರಲ್ಲೇ ಡ್ಯೂಟಿ ಮಾಡ್ತಾ ಇರೋದು. ಈ ಊಬರಲ್ಲಿ ಪ್ರಾಬ್ಲಮ್ ಏನಂದರೆ, ಯಾವಾಗ ನೋಡು ಫೋಟೋ ಕೇಳುತ್ತೆ. 2 ಡ್ಯೂಟಿ ಮಾಡೋಂಗಿಲ್ಲ ಫೋಟೋ, 2 ಡ್ಯೂಟಿ ಮಾಡೋಂಗಿಲ್ಲ ಫೋಟೋ. ಸ್ವಲ್ಪ ಹಿಂಗ್ ನೋಡು, ಅದ್ಯಾಕೆ ಹಿಂಗ್ ನೋಡ್ತೀಯ? ಫೋಟೋ ಕೊಟ್ಟು ಬೇಜಾರಾಗ್ಬಿಡೈತಿದೆ. ಚಾಮರಾಜಪೇಟೆ ಅಲ್ಲ ಟ್ರಾಫು? ಈ ಟ್ರಾಫಿಕಲ್ಲಿ ಗಾಡಿ ಓಡಿಸಿ ಹುಚ್ಚು ಬಂದ್ಬಿಡ್ತದೆ ಇಬ್ಬರು. ಇಲ್ಲ ಅಂದರೂ 10 ನಿಮಿಷ ಪ್ಲೇಸ್ ತೋರಿಸಿದ್ದೀವಿ, 4 ನಿಮಿಷ 3 ನಿಮಿಷ ಆಗೈತಿ ಇವಾಗ. ಹೆಬ್ಬಾಳಿಂದ ಚಾಮರಾಜಪೇಟೆ ಡ್ರಾಪ್ ಆಯಿತು. ನಮ್ಮ ಹುಡುಗ ಫೋನ್ ಮಾಡಿಬಿಟ್ಟು ಸ್ವಲ್ಪ ಕೆಲಸ ಐತೆ ಬಾ ಅಂತಂದ, ಅದಕ್ಕೆ ಹೋಯ್ತಾ ಇದ್ದೀನಿ. ಡ್ಯೂಟಿ ಆಫ್ ಮಾಡೋಕ್ಕಾಗಲ್ಲ. ಏರಿಯಾ ಕಡೆಗೆ ಯಾವ್ದಾದ್ರು ಡ್ಯೂಟಿ ಬಿದ್ದರೆ ಹಾಕ್ಕೊಂಡು ಹೋಗಬೇಕು. ನೋಡೋಣ, ಹಂಗೆ ಡ್ಯೂಟಿ ಹಾಕ್ಕೊಂಡು ಯಾವ್ದಾರು ಏರಿಯಾ ಕಡೆಗೆ ಬಿದ್ದರೆ ಡ್ಯೂಟಿ ಹಾಕ್ಕೊಂಡು ಹೋಗೋಣ. ಇಲ್ಲಾಂದರೆ ಹಂಗೆ ಖಾಲಿ ಹೋಗೋದು. ಇವತ್ತು ಟಾರ್ಗೆಟ್ ಅಂತೂ ಕಂಪ್ಲೀಟ್ ಆಗಿಲ್ಲ, ಇನ್ನೂ 1-2 ಅವರ್ ಆಗಿದ್ರೆ ಟಾರ್ಗೆಟ್ ಕಂಪ್ಲೀಟ್ ಆಗೋದು. ನೋಡೋಣ, ಹೋಯ್ತಾ ಆನ್ ದ ವೇ ಯಾವ್ದಾರು ಏರಿಯಾ ಕಡೆಗೆ ಬಿದ್ದರೆ ಹಾಕ್ಕೊಂಡು ಹೋಗೋಣ. ಬಿತ್ತು ಏರಿಯಾಗೆ ಬಿತ್ತು. ಹಣ ಬಂದ. ಎಷ್ಟೊತ್ತಾಗತ್ತಲ್ಲಿ? 1 ಅರ್ಧ ಗಂಟೆನಾ? ಏನು ಮಾಡ್ತಾನೆ?
ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಏನ್ ಮಾಡ್ತಾನೆಯಾ? ಹಾ ಇದು ಸ್ಕ್ರೂ ಇದಾಕಲ್ವಾ ಅದು ನಟ್ ಕುರ್ಸಕ್ಕೆ? ಹೋಲ್ ಆಗ್ತಾನ ಮೇಲೆಕ್ಕಿದ್ರೆ ಒಂದೇ ಲೆವೆಲ್ ಇರ್ಬೇಕಲ್ಲ ಬ್ರೋ, ಪ್ರಿಂಟಿಂಗ್ ಡೌನ್ ಇರುತ್ತಲ್ಲ ಅದಕ್ಕೆ ಆಗಲ್ವಲ್ಲ, ಚೆಕ್ ಮಾಡ್ಕೊಬೇಕಲ್ಲ. ಅದು ಚೆಕ್ ಮಾಡಿಸ್ಕೊಂಡು ರಿಟರ್ನ್ ಬರೋದಷ್ಟೇ. ಪೇಂಟಿಂಗ್ ನಾಳೆ ಮಾಡ್ತಾನ? ನಾಳೆ ಹೋದ್ರೆ ಇಷ್ಟೊಂದು ಹೋದ್ರೆ ಒಂದು 7 ಗಂಟೆಗೆ ಹೋದ್ರೆ ಒಂದು 10 ನಿಮಿಷ ಆಯ್ತದೆ. ಫಿಟ್ಟಿಂಗ್ ಮಾಡ್ಕೊಟ್ಬಿಡ್ತಾನ? ಮನೆಗೆ ಹೋದ್ಮೇಲೆ ಸೀದಾ ನಿನ್ನ ನಂಬರ್ ಬ್ಲ್ಯಾಕ್ ಲಿಸ್ಟ್ ಹಾಕ್ತೀನಿ, ನಾನು ಎಲ್ಲೂ ಕರೆಯಬೇಡಪ್ಪ. ಓ ಇನ್ನ ಎಷ್ಟು ದೂರಲ್ಲಯ್ಯ? ಸೀಗಹಳ್ಳಿ ಮುಂದೆ ನೆಕ್ಸ್ಟ್ ಸ್ಟಾಪು. ಬ್ರೋ ನೆಕ್ಸ್ಟ್ ನನ್ಗೆ ಯಾವಾಗ ತಗೊಳೋದು ನಿನ್ ಗಾಡಿ? ಯಾವಾಗ ತಗೊಡ್ತೀಯಾ? ಅಣ್ಣ ಏನೋ ಜಾತ್ರೆಯಲ್ಲಿ ಆಟ ಸಾಮಾನ್ ತಗೊಬರತ್ತಾರ, ನಡಿ ತಗೊಬರೋಣ ಅಂತಾರದು. ಸೀದಾ ಹಂಗೆ ತಲೆ ಮೇಲೆ ಬಟ್ಟೆ ಹೇಳ್ಕೊಂಡು ಹೋಗ್ಬಿಡು ಅಂತ. ದೇವ್ರು ನಿನ್ಗೆ ಒಳ್ಳೇದ್ ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ಬಜಾರಲ್ಲಿ ಎಲ್ಲ ನೋಡ್ಬೇಕು, ಯಾರಿಗೂ ಹೊಸ ಗಾಡಿ ಈ ಟೈಮಲ್ಲಿ ತಂದಿರೋದು ಅಂತ. ಗ್ಯಾರೇಜ್ ಕರ್ಕೊಂಡೋಯ್ತದೆ ಇಲ್ಲ ಬೇರೆ ದೇಶಕ್ಕೆ ಕರ್ಕೊಂಡೋಯ್ತಾ ಇದೆಯಾ? ಇಲ್ಲೇ ರೈಟಲ್ಲೇ ಬರೋದು ಬ್ರೋ. ಯಾವ್ದೋ ಗ್ಯಾರೇಜ್ ಅಂದ್ಬಿಟ್ಟು ಯಾವ್ದೋ ಊರೊಳಗೆ ಕರ್ಕೊಂಡು ಹೋಗ್ಬಿಟ್ಟು. ಓಹೋ ಇಲ್ಲಿ ಗ್ಯಾರೇಜು. ಅಲ್ಲ ಬ್ರೋ, ಇಷ್ಟು ದೂರ ಬಂದು ಗ್ಯಾರೇಜ್ ಮಾಡ್ಕೊಂಡಾರಲ್ಲ ಬ್ರೋ ಇವರು. ಅದೇನೋ ಗೊತ್ತಿಲ್ಲಲ್ಲ, ಬರ್ಬೇಕಾರೆ ಅಣ್ಣ ಯಾವ್ದೋ ಗ್ಯಾರೇಜಿಗೆ ಕರ್ಕೊಬತ್ತೀನಿ, ಬೇರೆ ದೇಶಕ್ಕೆ ಕರ್ಕೊಬಂದವನೆ. ಬೈ ಅದ್ ಮುಂದೆ ಇದು ಬರುತ್ತಾ? ಹಾ ನಾನೇನು ಅನ್ಕೊಂಡಿದ್ದೆ ಇದು ಕ್ಯಾರಿಯರು ರೆಡಿ ಆಗೈತೆ, ಎತ್ತಿ ಜಸ್ಟ್ ಈ ಗಾಡಿಗೆ ಫಿಟ್ ಮಾಡ್ಕೊಂಡು ಹೋಗ್ಬಿಡೋದೆ ಅಂತ ಅಂದ್ಕೊಂಡೆ. ನೋಡಿದ್ರೆ ಆ ಕ್ಯಾರಿಯರು ಹೊಸ್ದಾಗಿ ರೆಡಿ ಮಾಡ್ತಾ ಇರೋದು. ಇನ್ನು ಅದಕ್ಕೆ ಮುಂದೆ ಕೊಂಬ್ ರೆಡಿ ಮಾಡಿ, ಗ್ರೈಂಡಿಂಗ್ ಮಾಡಿ, ಫುಲ್ ಪೇಂಟಿಂಗ್ ಮಾಡಿ ನಾಳೆ ಆಗುತ್ತೆ ಕೆಲಸ. ಜಸ್ಟ್ ಇವಾಗ ಅಳತೆ ತೊಗೊಂಡು ಅದು ಮುಂದೆ ಕೊಂಬ್ ರೆಡಿ ಮಾಡ್ಕೊತಾರೆ. ನಾಳೆ ಬಂದು ಫಿಟ್ಟಿಂಗ್ ಮಾಡಿಸ್ಕೊಂಡು ಹೋಗ್ತಾನೆ ನಮ್ಮ ಹುಡುಗ. ನನಗೆ ಇನ್ನೂ 2 ಅವರ್ ಟೈಮ್ ಆಗುತ್ತೆ, ನೀನು ಹೊರಡು ಬ್ರೋ ಗಾಡಿ ಬುಕ್ ಮಾಡ್ತೀನಿ ಅಂತಂದ. ಸುಮ್ಮನೆ ಯಾಕೆ ಟೈಮ್ ವೇಸ್ಟ್ ಮಾಡೋದು, ನಾನು ಗಾಡಿ ಬುಕ್ ಮಾಡ್ಕೊಂಡು ಹೊರಡ್ತೀನಿ. ಅಳತೆ ಕೊಟ್ಬಿಟ್ಟು ಇನ್ನೂ 1-2 ಅವರ್ ಆದಮೇಲೆ ಬರ್ತಾನೆ ರೆಡಿ ಮಾಡಿಸ್ಕೊಂಡು. ಅವನು ಹೊರಡೋದೆ ಮನೆಗೆ. ಸಿಗೋಣ ನಾಳೆ. ಓಕೆ ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.